ಲೋಕಸಭಾ ಚುನಾವಣೆಯ ಅಖಾಡದಲ್ಲಿ ಕುತೂಹಲ ಮೂಡಿಸಿರುವಂತಹ ಕ್ಷೇತ್ರಗಳಲ್ಲೊಂದು ಕೋಲಾರದಲ್ಲಿ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ನಿಲ್ತಾ ಇಲ್ಲ. ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆಯಲ್ಲೂ ಕೂಡ ಕಿತ್ತಾಟದ ಎಫೆಕ್ಟ್. ಎರಡೆರಡು ಬಾರಿ ಅಭ್ಯರ್ಥಿ ಗೌತಮ್ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಬಣಗಳನ್ನ ಸಮಾಧಾನ ಪಡಿಸೋದಕ್ಕಿಂತ 2 ಬಾರಿ ನಾಮಪತ್ರ ಸಲ್ಲಿಕೆ. ಬಣಗಳನ್ನ ಸಮಾಧಾನ ಪಡಿಸೋಕೆ ಅಂತಲೇ ಇವರನ್ನ ಕ್ಯಾಂಡಿಡೇಟ್ ಮಾಡಿರೋದು. ಈಗ ಇವರು ನಾಮಪತ್ರ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲೂ ಕೂಡ 2 ಬಾರಿ ನಾಮಪತ್ರ ಸಲ್ಲಿಕೆ ಮಾಡಬೇಕಾಯಿತು ಬಣ ಬಡಿದಾಟವನ್ನ ನಿಲ್ಲಿಸೋದಕ್ಕಾಗಿ. ಮೊದಲ ಬಾರಿ ರಮೇಶ್ ಕುಮಾರ್ ಬಣದವರು ಹಾಜರಾಗಿದ್ರು. KH ಮುನಿಯಪ್ಪ ಮತ್ತು ಟೀಮ್ ಜೊತೆ 2ನೇ ಬಾರಿ ಗೌತಮ್ ನಾಮಿನೇಷನ್ ಅನ್ನ ಸಲ್ಲಿಸಿದ್ದಾರೆ. ರಮೇಶ್ ಕುಮಾರ್ ಬಣ ಬರೋವರೆಗೂ ಟೆಂಟ್ ಕೆಳಗೆ ಕುಳಿತಿದ್ರು ಮುನಿಯಪ್ಪ. ರಮೇಶ್ ಬಣ ಬಂದ ಬಳಿಕ ಮುನಿಯಪ್ಪ ಬಣದವರು ಎಂಟ್ರಿ ಆಗಿದ್ದಾರೆ. ಎದುರುಗಡೆ ಬಂದ್ರೆ ಒಬ್ರು ಮುಖ ಒಬ್ರು ನೋಡಿಲ್ಲ. ಅಷ್ಟರ ಮಟ್ಟಿಗೆ ಇಲ್ಲಿ ಅಸಮಾಧಾನ ಇದೆ, ಬಣ ಬಡಿದಾಟ ಇದೆ. ಈ ಒಂದು ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಅಂತ 3ನೇ ಅಭ್ಯರ್ಥಿಯನ್ನ, ಹೊರಗಿನ ಅಭ್ಯರ್ಥಿಯನ್ನ ಕಣದಲ್ಲಿರಿಸಿದ್ದಾರೆ. ಆದ್ರೆ ಏನೂ ಕೂಡ ಅಲ್ಲಿ ವ್ಯತ್ಯಾಸ ಆದಂತೆ ಕಂಡು ಬಂದಿಲ್ಲ. ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸೋದಕ್ಕೆ ಪೋಸ್ ಕೊಟ್ಟಿದೆ 2 ಬಣ. ಆದ್ರೆ 2 ಬಣದ ನಡುವೆ ಇರುವಂತಹ ತಿಕ್ಕಾಟ ಸ್ಪಷ್ಟವಾಗಿ ಗೋಚರ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.